ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಳಗಟ್ಟಿ. ಹುಬ್ಬಳ್ಳಿ ನಗರದಲ್ಲಿ ಹುಬ್ಬಳ್ಳಿ ಉತ್ಸವ ಪ್ರಪ್ರಥಮ ಬಾರಿಗೆ ನಿಸರ್ಗಶ್ರೀ ಫೌಂಡೇಶನ್ ವತಿಯಿಂದ ಹುಬ್ಬಳ್ಳಿ ಉತ್ಸವ ಅಂಗವಾಗಿ ಸಂಸ್ಥೆಯ ಅಧ್ಯಕ್ಷರಾದ ಸದಾಶಿವ ಶೆಟ್ಟಿ ಅವರ ನೇತೃತ್ವದಲ್ಲಿ 3 ದಿನಗಳ ಕಾಲ ನಡೆದಂತಹ ಕಾರ್ಯಕ್ರಮ ಹಾಗೂ ಸ್ಪರ್ಧೆಗಳಾದ ಕಲಾ ಪ್ರದರ್ಶನ, ಕವಿಗೋಷ್ಠಿ, ಚಿತ್ರಕಲೆ, ಕರೋಕೆ, ನೃತ್ಯ, ಸಂಗೀತ, ರಂಗೋಲಿ, ಜಾನಪದ ಕ್ರೀಡೆ, ದೇಸಿ ಕ್ರೀಡೆಗಳು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಹುಬ್ಬಳ್ಳಿ ನಗರದ ಸವಾಯಿ ಗಂಧರ್ವ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೈದ ಧಾರವಾಡ ತಾಲೂಕಿನ ಕುರುಬಗಟ್ಟಿ ಗ್ರಾಮದ ರೈತರಾದ ಬಸವಾನಂದ ಶಿವಲಿಂಗಪ್ಪ ಗುಡ್ಡಪ್ಪನವರ್ ಇವರಿಗೆ ಕೃಷಿ ಕ್ಷೇತ್ರದಲ್ಲಿ ಮಾಡಿದಂತಹ ಕಾರ್ಯವನ್ನು ಪರಿಗಣಿಸಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಹಾಗೂ ನಿಸರ್ಗ ಶ್ರೀ ಫೌಂಡೇಶನ್ ಪರವಾಗಿ ಸ್ವಾಗತ ಮಾಡ್ತೇನೆ. ಹಾಗೂ ಈ ಎಲ್ಲ ಚಟುವಟಿಕೆಗಳ ಹಿಂದೆ ರೂವಾರಿಗಳು ನಾವು ಸದೇ ಹೇಳ್ತಾ ಇದ್ವಿ, ಒಂದಲ್ಲ ಆರ್ಮಿ ಅಂತ ಹೇಳಿ ನಮ್ಮ ನಿಸರ್ಗ ಫೌಂಡೇಶನ್ ಅಧ್ಯಕ್ಷ ಶಿವಸಾರ್ ಅಶ್ವತಿಯವರಿಗೆ ತಮ್ಮೆಲ್ಲ ಪರವಾಗಿ ಹೃದಯಪೂರ್ವಕ ಸ್ವಾಗತ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ನಿಸರ್ಗ ಫೌಂಡೇಶನ್ ಅವರು ಕೂಡ ನಿಸರ್ಗ ಫೌಂಡೇಶನ್ ಪ್ರಧಾನ ಕಾರ್ಯದರ್ಶಿಯಾದಂಥ ದೀಪಕ್ ಗುಡೇಕರ್ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ. ದೀಪಕ್ ಗುಡೇಕರ್ ಹಾಗೂ ಇನ್ನೋರ್ವ ಮಹಿಳಾ ಮುಖ್ಯತೆಯಾದಂಥ ಶ್ರೀಮತಿ ರತ್ನಾ ಗಂಗಾನವರು ಕೂಡ ಸ್ವಾಗತ ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ನಿಸರ್ಗ ಫೌಂಡೇಶನ್ ಅಧ್ಯಕ್ಷ ತಜ್ಞರಾದಂಥ ರತ್ನಾ ಚೌಶೆಟ್ಟಿ ಅವರು ಕೂಡ ಸ್ವಾಗತ ಬಯಸ್ತಾರೆ. ಸತತ 3 ದಿವಸಗಳ ಕಾಲ ಈ ಕಾರ್ಯಕ್ರಮವನ್ನು ನಮ್ಮ ಕರೋಕೆಯಿಂದ ಪ್ರಾರಂಭವಾಗಿ ಎಲ್ಲ ಸಾಂಸ್ಕೃತಿಕ ಮತ್ತು ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಯುತ ಸುನೀಲ್ ಪತ್ರ ಕೂಡ ಸ್ವಾಗತ ಬಯಸ್ತೇನೆ. ಅವರು ಕೂಡ ಶಾಲಾ ಕಲೆ ಮಾಡಬೇಕಂತವ್ರು ಹಾಗೂ ಎಲ್ಲ ಕಲಾರಸಿಕರು, ಕಲಾ ಪೋಷಕರು, ಶ್ರೀಯುತ ಜೋಶೆಟ್ಟಿ ಕೂಡ ಶಾಲಾ ಕಲೆ ಮಾಡ್ತಾನೆ ಕವಿತೆ. ಮತ್ತೊಮ್ಮೆ ತಮ್ಮಲ್ಲಿ ಆಗಿದ್ದಂಥ ಯಾವತ್ತೂ ನಮ್ಮ 3 ದಿವಸದ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ, ವಿಶೇಷವಾಗಿ ನಮ್ಮ ಈ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳಾ ಮಂಡಳಿ ಸದಸ್ಯರು ಕೂಡ್ಕೊಂಡು ಅವ್ರಿಗೆ 27 ತಾಸ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಾರೆ. ಅವರಿಗೆ ಮತ್ತೊಮ್ಮೆ ಅಂಬುದನ್ನು ತಮ್ಮೆಲ್ಲ ಪರವಾಗಿ ಜ್ವರದ ಚಪ್ಪಾಳೆ ಮಾಡಿ ಅವರಿಗೆ ಸ್ವಾಗತ ಅಂತ ಹೇಳ್ತೀನಿ. ಮತ್ತು ಆಗಮಿಸಿದಂಥ ಎಲ್ಲ ಮಹಿಳೆಯರು ಕೂಡ ಮತ್ತು ಅದೇ ರೀತಿಯಾಗಿ ಎಲ್ಲ ಪತ್ರಕರ್ತ ಬಂಧುಗಳನ್ನು ಈ ಒಂದು ಸಮಾರೋಪ ಸಮಾರಂಭಕ್ಕೆ ಸ್ವಾಗತ ಕೋರಿ ನನ್ನ ಸ್ವಾಗತ ಭಾಷಣಕ್ಕೆ ಮುಕ್ತಾಯಗೊಳಿಸಿ. ಧನ್ಯವಾದ. ಎಲ್ಲರೂ ಶ್ರೀಯುತ ಶಂಕರ್ ಪಾಟೀಲ್ ಸರ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಅವರಿಗೂ ಕೂಡ ಸಾಲಾರ್ಪಣೆ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪ್ರತಿಯೊಬ್ಬರೂ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತಾ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಆರಕ್ಷಕ ಇಲಾಖೆಯವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇಲ್ಲಿಗೆ ಸ್ವಾಗತ ಭಾಷಣ ಮುಗಿತಾ ಇದೆ. ನಂತರದಲ್ಲಿ ಮುಖ್ಯವಾಗಿ
ವಿದ್ಯಾರ್ಥಿಯಿಂದ ನಮ್ಮ ಮಗಳು ಶಾಲೆ ಹೋಗುವಂಥ ಚಿನ್ನ ಸ್ಕೂಲಲ್ಲಿ 4th ಸ್ಟ್ಯಾಂಡರ್ಡ್ಗೆ ಈಗ ಪ್ರಮೋಟ್ ಆಗಿದ್ದಾರೆ. ಸ್ವಲ್ಪ ದಿವಸದ ಹಿಂದೆ ನಾವು ಹಾವೇರಿಯಲ್ಲಿ ಜ್ಞಾನಚೇತನ ವಿದ್ಯಾಕೇಂದ್ರ ಗುರುಗಳಾದಂಥ GT ಹರಿದಿ ಗುರುಜಿ ಮತ್ತು ಸಂತೋಷ್ ಗುರುಜಿ ಅವರು ಆ್ಯಕ್ಚುಲಿ ಈ ಕ್ಲಾಸ್ ನಡೆಸ್ತಾರೆ ಗಾಂಧಾರಿ ವಿದ್ಯೆ ಅಂತೇಳಿ. ಸೊ ಆ್ಯಕ್ಚುಲಿ ಆ ಬೀಜ ನಮ್ಮಲ್ಲಿರುತ್ತೆ, ಥರ್ಡ್ ಗಾಂಧಾರಿ ವಿದ್ಯೆ ಅಂತೇಳಿ. ಸೊ ಅದನ್ನು ಕೆಲವೊಂದು ಮಂತ್ರಗಳ ಹೇಳಿ ಏಜ್ ಬಂದ್ಬಿಟ್ಟು 8ರಿಂದ 16 ಆ ಏಜಲ್ಲಿ ಆ್ಯಕ್ಚುಲಿ ಇದು ಆಕ್ಟಿವೇಶನ್ ಮಾಡ್ತಾರೆ. ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರೆ ಈ ಎಲ್ಲ ಮನೆಯಲ್ಲೂ ಎಲ್ಲ ಸಣ್ಣ ಮಕ್ಕಳು ಇರ್ತಾರೆ, ಈ ವಿದ್ಯೆ ಎಲ್ಲರೂ ಕಲಿಬೇಕು ಅನ್ನೋದೊಂದು ಉದ್ದೇಶದಿಂದ ಈ ಕಾರ್ಯಕ್ರಮ ನಾವು ನಡೆಸ್ಕೊಡ್ತಾ ಇದ್ವಿ. ನಮಸ್ತೆ. ಮೊದಲಿಗೆ ಕಲರ್ಸ್ ಎಲ್ಲ ಹೇಳ್ತಾರೆ, ಅವರು ಕಣ್ಣು ಮುಚ್ಚಿ ಕಲರ್ಸ್ ಎಲ್ಲ ಹೇಳ್ತಾರೆ. ಅದಾದಮೇಲೆ ಒಂದು ಡಯಾಗ್ರಾಮ್ ಮಾಡ್ತಾರೆ, ಕಣ್ಣು ಮುಚ್ಚಿದ ಒಂದು ಡಯಾಗ್ರಾಮ್ ಮಾಡ್ತಾರೆ. ಅದು ನಿಮಗೆ ಎಂಟಿದಿಂದ ತೋರಿಸ್ತೀನಿ, ಆಮೇಲೆ ತುಂಬಿ ಆದ್ರೂ ತೋರಿಸ್ತೀನಿ. ಆಮೇಲೆ ವೆಜಿಟೇಬಲ್ಸ್ ಹೆಸರೆಲ್ಲ ಹೇಳ್ತಾರೆ ನೋಡಲಾರ್ದೇ, ಆಮೇಲೆ ಎನಿಮಲ್ಸ್ ಹೇಳ್ತಾರೆ. ಈಗ ಕಲರ್ಸ್ ಹೇಳ್ತಾರೆ. ಫಸ್ಟ್ ಬ್ಲೂ, ಗ್ರೀನ್, green, yellow, purple, green, red, blue, orange, yellow, ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಆಗಿ crocodile, sapota, eggplant, cabbage, ladyfinger, banana, and keep it in your mouth for 2 minutes. Do not swallow it for two minutes, and do not stop. Apple, muskmelon, mango, ಓಕೆ, ಥ್ಯಾಂಕ್ ಯು ಆಲ್. ಅಂತ ಮಹನೀಯರಿಗೆ ನನ್ನ ಅನಂತ ಧನ್ಯವಾದಗಳು. ಅವರು ಈ ಒಂದು ಹುಬ್ಬಳ್ಳಿ ಉತ್ಸವ ಕಾರ್ಯಕ್ರಮವನ್ನು ಮಾಡಿದಾಗ ನಾವು ಕೂಡ ಅವರಿಗೆ ಕೈಗೂಡ್ತೇವೆ, ನಮ್ಮಿಂದ ಏನಾದರೂ ಸಹಾಯ ಬೇಕಾದರೆ ಕೇಳಬಹುದು ಅಂತ ನಾನು ಇಲ್ಲಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಚಟುವಟಿಕೆಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಕ್ರೀಡೆ ಇರ್ಬೋದು, ಅಥವಾ ನೃತ್ಯ, ಸಂಗೀತ, ಹಾಡುಗಾರಿಕೆ ಎಲ್ಲವನ್ನು ಇಟ್ಕೊಂಡಿದ್ದಾರೆ. ಅದಕ್ಕೊಂದು ಬಹುಮಾನ ವಿತರಣೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಬಹಳ ಸಂತೋಷ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಎರಡು ಮಾತಾಡಲು ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮೈಕ್ ಬಿಡಬಾರ್ದಂತ, ಸಣ್ಣ ಮಕ್ಕಳನ್ನ ಜಾತ್ರೆ ಬಿಡಬಾರ್ದಂತ, ಹೆಣ್ಣು ಮಕ್ಕಳನ್ನ ಅರಿವಿ ಅಂಗಡಿ ಬಿಡಬಾರ್ದಂತ. ಆದ್ರೆ ನಾ ಈಗ ಮಾತಾಡ್ಲಿಕ್ಕೆ ಹೆಚ್ಚಿದ್ರೆ ಬರೋತನ ಮಾತಾಡ್ತೀವಿ. ಆದ್ರೆ ನೀವೆಲ್ಲ ಈಗ ಅದಕ್ಕೆ ಆಗ್ತಿದ್ದೀರಿ ಅಂದ್ರೆ ನಿಮ್ಮ ಪ್ರಶಸ್ತಿ ಪತ್ರಗಳನ್ನು ಅದರ ಪುರಸ್ಕಾರನ ಮಾಡ್ಕೊಳ್ಳೋ ಸಲುವಾಗಿ ನೀವು ಕಾಯ್ಲಿಕ್ಕಿರ್ತೀರಿ. ಅದಕ್ಕೆ ನಾನೇ ಹೆಚ್ಚಿಗೆ ಮಾತಾಡೋದಿಲ್ಲ, ಕೇವಲ 3 ತಾಸು ಅಷ್ಟೇ ಮಾತಾಡ್ತೀನಿ. ದಯವಿಟ್ಟು ಕ್ಷಮಿಸಬೇಕು. ಕಣ್ಣು ತೆರೆದರೆ ಜನನ, ಕಣ್ಣು ಮುಚ್ಚಿದರೆ ಮರಣ. ಕಣ್ಣು ತೆರೆದರೆ ಜನನ, ಕಣ್ಣು ಮುಚ್ಚಿದರೆ ಮರಣ. ಕಣ್ಣು ರೆಪ್ಪೆಯಂತೆ ಬಡಿದಾಡಿ ಬದುಕುವುದೇ ಈ ಜೀವನ.
ಈ ಬದುಕು ಅನ್ನೋದು ಒಂದು ಸುಂದರವಾದ ಪುಸ್ತಕ ಇದ್ದಂತೆ. ಮೊದಲನೇ ಪುಟ ಜನನ ಅಂತ ಬರೆದದ್ದಾದರೆ ಕೊನೆಯ ಪುಟ ಮರಣ ಅಂತ ಬರದೇ ಇರ್ತದೆ. ಆದರೆ ಮಧ್ಯದಲ್ಲಿರುವಂಥ ಈ ನಡುವಿನ ಪುಟಗಳನ್ನು ನಮ್ಮ ಸುಂದರ ಅಕ್ಷರಗಳಿಂದ ಬರ್ಕೊಳ್ಬೇಕಾದದ್ದು ನಮ್ಮ ಕರ್ತವ್ಯ. ಇವತ್ತು ಈ ಒಂದು ವೇದಿಕೆ ಮೇಲ್ಭಾಗದಲ್ಲಿ ನೋಡಿದಾಗ ನಿಸರ್ಗ ಸಿರಿ ಫೌಂಡೇಶನ್, ನಿಸರ್ಗ ಅಂದರೆ ಪ್ರಕೃತಿಯೇ ನಮ್ಮ ದೇವರು ಅಂತೆಲ್ಲ ನಾವು ತಿಳ್ಕೊತೀವಿ. ಸಿರಿ ಅಂದರೆ ಸಂಪತ್ತು, ಶ್ರೀಮಂತಿಕೆ. ಈ ಪ್ರಕೃತಿ ಅಂದ್ರೆ ಏನಪ್ಪ? ಇವಾಗ ನೋಡಿ, ನಾವೆಲ್ಲ ಗಿಡ ಕಡೋದಿದೆ, ಅದನ್ನು ಮಾಡಿದ್ವಿ, ಇವಾಗ ನಮ್ಗೆ ಗಾಳಿ, ಬೆಳಕು, ನೀರು ಸಿಗ್ತಾ ಇಲ್ಲ. ಈಗ ನೋಡಿ, ಇವತ್ತಿನಿಂದ 45% ಉಷ್ಣತೆ ಆಗ್ತದೆ ಅಂತ ಹೇಳ್ತಾರೆ. ಕಾರಣ ಏನಂದ್ರೆ ನಮ್ಮೆಲ್ಲ ಗಿಡಗಳ ತರೋದು, ಇದಕ್ಕಾಗಿ ಈ ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರು ಇದನ್ನು ಹಾಳು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇದಕ್ಕೊಂದು ನಿಸರ್ಗ ಸಿರಿ ಫೌಂಡೇಶನ್ ಸೇರಿ ಇಟ್ಕೊಂಡಿದ್ದು ಬಹಳ ಸೂಕ್ತವಾದಂತ ಅಂತ ಹೇಳಿ ಇದನ್ನು ಸ್ಥಾಪಿಸಿದಂಥ ಶಿವಶಕ್ತಿಯವರ ಅಧ್ಯಕ್ಷತೆ ವಹಿಸಿದ್ದಕ್ಕೆ ಅವರು ನಮ್ಮ ಎಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಸದಾಶಿವ ಅಧ್ಯಕ್ಷರು ಹೇಳಿದರು. ನಾನು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಹೇಳಿದೆ, ನೀವು ನಿಸರ್ಗ ಸಿರಿ ಫೌಂಡೇಶನ್ ಉತ್ಸವದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಪ್ರಕೃತಿ ಮತ್ತು ನಾವು ಪರಿಸರದ ರಕ್ಷಣೆ ಭವಿಷ್ಯದ ರಕ್ಷಣೆ ಅಂತಕ್ಕಂಥ ಸ್ಲೋಗನ್ ಹಾಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಪ್ರಕೃತಿಯನ್ನು ಉಳಿಸಬೇಕು, ನಿಸರ್ಗವನ್ನು ಬೆಳೆಸಬೇಕು ಅಂತಕ್ಕಂಥ ಧ್ಯೇಯದಿಂದ ಮಾಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಮುಂದಿನ ವರ್ಷ ಈಗ ಆಗಿರ್ತಕ್ಕಂಥ ಲೋಪಗಳನ್ನು ಬಿಟ್ಟು ಮುಂದಿನ ವರ್ಷ ಈ ಕಾರ್ಯಕ್ರಮ ಪ್ರಕೃತಿ ಮತ್ತು ನಿಸರ್ಗಕ್ಕೆ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಬೇಕು. ಇಲ್ಲಿ ಕರೋಕೆ ಅದೇ ರೀತಿ ಸಾಹಿತ್ಯ ಸಂದರ್ಭದಲ್ಲಿ ಸಮಾಜ ಸೇವೆಯಾಗಿ
ಇವತ್ತು ತಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ಇವತ್ತು ನಿಸರ್ಗ ಫೌಂಡೇಶನ್ದವರ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ತಾವು ಏನು ಹೇಳಿದ್ರು? ನಾವು ನಮಗೆಲ್ಲರಿಗೂ ನಮಸ್ಕಾರ ಹೇಳ್ತೇವೆ. ನಿಸರ್ಗ ಫೌಂಡೇಶನ್ದವರು ನಮ್ಮನ್ನು ಗುರುತಿಸಿ ನಮ್ಮ ಕಾರ್ಯಗಳನ್ನು, ಕೃಷಿ ಕಾರ್ಯಗಳನ್ನು ಮತ್ತು ಎಲ್ಲ ಸಮಾಜ ಸೇವೆ ಕಾರ್ಯಗಳನ್ನು ಮೆಚ್ಚಿ ಇಡೀ ಎಲ್ಲ 200 ಜನಸಂಖ್ಯೆ ಒಳಗೂ ನನ್ನ ಗುರುತಿಸ್ಕಾರ ನನಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ನಮ್ಮ ಶಿವಶೆಟ್ಟಿ ಸರ್ಗೆ ಮತ್ತು ಎಲ್ಲರಿಗೆ ನನಗೆ ತುಂಬ ಹೃದಯ ಸುಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಹೆಸರು ಬಸವಾನಂದ ಶಿವಲಿಂಗಪ್ಪ ಗುಡ್ಡಪ್ಪನವರು, ಸಾಕಿನ ಕೊರಬಟ್ಟಿ, ತಾಲೂಕು ಧಾರವಾಡ, ಜಿಲ್ಲಾ ಧಾರವಾಡ. ಎಲ್ಲರಿಗೂ ನಮಸ್ಕಾರ. ನಮ್ಮನ್ನು ಗುರುತಿಸಿ ನಮ್ಮ ಮನೆಯವರಿಗೆ ಪ್ರಶಸ್ತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಎಲ್ಲರೂ ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಬೇಕೆಂದು ವಿನಂತಿಸಿದೆ. ನಮಗೂ ಎಲ್ಲ ಕಡೆ ಪ್ರಶಸ್ತಿ ಈಗ ಮೈಸೂರು, ಬೆಂಗಳೂರು ಮಹಿಳಾ ಪ್ರಶಸ್ತಿ ಹಿಂಗೆಲ್ಲ ನಮ್ಮನ್ನು ಗುರುತಿಸಿ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ನಮಗೂ ಪ್ರೋತ್ಸಾಹ ಕೊಡಲಿ ಎಂದು ನಾವು ದೇವರಲ್ಲೇ ಹಾರೈಸುತ್ತೇನೆ. ನಮಸ್ಕಾರ. ನಮ್ಮ ಹೆಸರು ನೀಲವ್ವ ಗುಡ್ಡಪ್ಪನವ್ರಿ.